ಅಪ್ಪ ಅಮ್ಮ, ನೀವು ಮಾಡ್ತಿರೋದು ತುಂಬಾ ತಪ್ಪು. ನಾನು ಜಂತುಗಳಿಗೆ ಸ್ವಾರ್ಥ ಇಲ್ಲದೆ ಸಹಾಯ ಮಾಡ್ತಿದ್ದೀನಿ, ಆದ್ರೆ ಅದರಿಂದ ನೀವು ಅವ್ರ ಹತ್ರ ಕೆಲಸ ಮಾಡಿಸ್ಕೊತಾ ಇದ್ದೀರಾ. ನಾ ಮಾಡೋದು ನಿನಗೆ ಸರಿ ಅನ್ಸಿಲ್ಲ ಅಂದ್ರೆ ಇಲ್ಲಿಂದ ಹೊರಟೋಗೋ. ನಿನ್ನಂತ ಮಗಳು ನಮಗೆ ಬೇಡ. ಫ್ರೀ ಕಾಸ್ಟಲ್ಲಿ ಈ ಕಾಡನ್ನು ಕಾಪಾಡೋಳು. ಆದರೂ ಕೂಡ ನಾವು ನಮ್ಮ ಕೆಲಸ ಮಾಡಬೇಕು. ಅವ್ರ ಅಪ್ಪ ಅಮ್ಮ ಮಾತು ಕೇಳ್ಕೊಂಡು ಪಾಪ ಅದು ಬೇಜಾರಾಗಿ ಅಲ್ಲಿಂದ ಹೊಟ್ಟೋಗ್ಬಿಡುತ್ತೆ. ಮಿಟ್ಟುಗಿಳಿ ಇದನ್ನೆಲ್ಲ ನೋಡ್ತಾ ಇರುತ್ತೆ. ಅದು ಕೂಡ ಅದರ ಹಿಂದೆನೆ ಹೋಗುತ್ತೆ. ಆ ಕಾಡಲ್ಲಿ ಒಂದು ಬೇಟೆಗಾರ ಕೂತಿರ್ತಾನೆ, ಮತ್ತೆ ಅವನತ್ರ ಒಂದು ಪಂಜರ ಕೂಡ ಇರುತ್ತೆ. ಮಿಂಕು ಪಕ್ಷಿ ಅದೇ ಹೋಗಿ ಆ ಗೂಡು ಒಳಗಡೆ ಕೂತ್ಕೊಂಡ್ಬಿಡುತ್ತೆ. ಅವ್ರೆ ಇದೇನು? ಬೇಟೆಗಾರ ತಕ್ಷಣ ಅದರ ಬಾಗಿಲನ್ನು ಮುಚ್ಚಿಬಿಡ್ತಾನೆ. ಏನೋ ಮಾಡ್ದೇನೆ, ನನಗೆ ಒಳ್ಳೆ ಹಕ್ಕಿ ಸಿಕ್ಕಿದೆ ಇವತ್ತು. ಇದು ತಪ್ಪು, ನಾನೇ ಏನಾದರೂ ಮಾಡಬೇಕು. ಮಿಟ್ಟು ಪಕ್ಷಿ ಕಾಡಿಗೆ ಬರ್ತಾನೆ, ಮತ್ತೆ ಅವನು ನೋಡಿದ ಎಲ್ಲಾ ವಿಷಯವನ್ನು ಅವ್ರೆಲ್ಲರಿಗೂ ಹೇಳ್ತಾನೆ. ಈಗ ಜಂತುಗಳೆಲ್ಲ ಸೇರಿ ಅವ್ರ ಅಪ್ಪ ಅಮ್ಮ ಹತ್ರ ಹೋಗಿ ಹೀಗಂತ ಹೇಳ್ತಾರೆ. ಎಲ್ರನ್ನ ಹೆಲ್ಪ್ ಮಾಡೋ ನಿಮ್ಮ ಮಗಳು ಇವತ್ತು ಸ್ವಂತ ಅವಳೇ ನಿಮ್ಮಿಂದಾಗಿ ಸಮಸ್ಯೆಲಿದ್ದಾಳೆ. ಇಂಥ ಒಳ್ಳೆ ಮಗಳನ್ನ ಮನೆಯಿಂದ ಹೇಗೆ ಹೊರಗಾಕಿದ್ರಿ ನೀವು? ನಾವು ಮಾಡಿದ್ದು ತಪ್ಪು, ಅದು ನಮಗೆ ಗೊತ್ತಾಗಿದೆ. ಈಗ ನಾವು ಅವಳನ್ನ ಕಾಪಾಡಕ್ ಹೋಗ್ತೀವಿ. ಹೀಗೋದ್ರೆ ಏನು ಪ್ರಯೋಜನ ಇಲ್ಲ. ಆ ಬೇಟೆಗಾರ ನಿಮ್ಮನ್ನು ಕೂಡ ಹಿಡ್ದಾಕ್ತಾನೆ. ನಮಗೇನಾದ್ರೂ ಪ್ಲಾನ್ ಮಾಡ್ಬೇಕೀಗ. ಆಮೇಲೆ ಎಲ್ಲರೂ ಬೇಗ ಓಡೋಗ್ ನೋಡ್ತಾರೆ.